ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಕಾಫಿ ಮಾಡುವಂತಹ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತ ಒಮ್ಮೆ ಈ ಥರ ಕಾಫಿ ಮಾಡಿದ್ರೆ ನೀವು ಮತ್ತೆ ಮತ್ತೆ ಹೀಗೆ ಮಾಡ್ಕೋತೀರಾ. ಅಷ್ಟು ಟೇಸ್ಟಿಯಾಗಿರುವಂತಹ ಒಂದು ಫಿಲ್ಟರ್ ಕಾಫಿ ಮಾಡುವಂತಹ ಒಂದು ವಿಧಾನ. ಸೊ ಫ್ರೆಂಡ್ಸ್, ನೀವು ಅನ್ಕೋಬೋದು ನಮಗೆ ಕಾಫಿ ಮಾಡೋಕ್ಕೆ ಬರೋದಿಲ್ವಾ, ಇವರು ಹೇಳ್ಕೊಡ್ತಾ ಇದ್ದಾರೆ ಅಂತ. ಖಂಡಿತ ಎಲ್ಲರಿಗೂ ಕಾಫಿ ಮಾಡೋಕ್ಕೆ ಬರುತ್ತೆ, ಬಟ್ ಅದರಲ್ಲಿ ಸ್ವಲ್ಪ ವಿಧಾನಗಳು ಚೇಂಜ್ ಇರುತ್ತೆ ಅಷ್ಟೇ. ನಿಮಗೆ ಇಷ್ಟ ಆದರೆ ಖಂಡಿತ ಒಂದ್ಸಲ ಈ ರೀತಿಯಾಗಿ ಕಾಫಿ ಮಾಡಿಕೊಂಡು ಕುಡಿದ್ರಿ, ಆಗ ನಿಮಗೆ ಟೇಸ್ಟ್ ಇಷ್ಟ ಆದರೆ ಖಂಡಿತ ಇದನ್ನು ಮುಂದುವರಿಸ್ಬೋದು. ಸೊ ಈ ಕಾಫಿ ಮಾಡೋದಕ್ಕೆ ಮೊದಲನೇದಾಗಿ ನಾನು ಇಲ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ನೀರು ಹಾಕಿ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾಫಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀವಿ. ನಾವು ಮಾಮೂಲಿಯಾಗಿ ಕಾಫಿ ಪೌಡರ್ನ ಉಪಯೋಗಿಸ್ತೀವಲ್ಲ, ಅದು ಇಲ್ಲಿ ಯಾವುದೇ ರೀತಿಯಾದಂಥ ನಾನು ಇನ್ಸ್ಟೆಂಟ್ ಆಗಿರೋವಂತಹ ಕಾಫಿ ಪೌಡರ್ನ ಉಪಯೋಗಿಸ್ತಾ ಇಲ್ಲ. ಓಕೆ, ಈಗ ಇದಕ್ಕೆ ಸಕ್ಕರೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ತೊಗೊಂಡಿದ್ದೀನಿ. ನಿಮಗೆ ರುಚಿಗೆ ಸಕ್ಕರೆ ಎಷ್ಟು ಬೇಕೋ ಕಮ್ಮಿ ಅಥವಾ ಜಾಸ್ತಿ ನೀವು ಮಾಡ್ಕೋಬಹುದು. ಈಗ ನಾವು ಇದನ್ನು 2-3 ನಿಮಿಷದವರೆಗೂ ಇದನ್ನು ಕುದಿಸ್ಕೊಳ್ಳೋಣ. ಕಾಫಿ ಪೌಡರು, ನೀರು ಹಾಗೆ ಸಕ್ಕರೆ ಇಷ್ಟನ್ನು ಹಾಕಿ ಕುದಿಸ್ಕೊಳ್ಳೋಣ. ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಈಗ ನೋಡಿ, 3 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಸೊ ಈ ಥರ ಕುದಿ ಬರಬೇಕು ನೋಡಿ, ಬಬಲ್ಸ್ ಎಲ್ಲ ಬರ್ತಾ ಇದೆಯಲ್ವಾ. ಹೀಗೆ ಕುದಿ ಬಂದಾಗ ನೀವು ಇದನ್ನು ಒಂದು ಕಡೆ ಇಟ್ಟು ಇನ್ನೊಂದು ಕಡೆ ನಾನು ಬಿಸಿ ಮಾಡೋದಕ್ಕೆ ಹಾಲನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಟಿದ್ದೀನಿ. ಸೊ ಹಾಲು ಚೆನ್ನಾಗಿ ಕುದಿ ಬರಲಿ. ಅಕಸ್ಮಾತ್ ನೀವು ಸಪ್ರೇಟಾಗಿ ಕಾಫಿಗೆ ಅಂತ ಹಾಲು ಕಾಯಿಸ್ಕೊಳ್ಳೋದಾದರೆ ನೀವು ಇಲ್ಲಿ ಅರ್ಧ ಕಪ್ ನೀರು ಹಾಕಿದ್ದೀನಿ. ನಾನಿಲ್ಲಿ 2 ಕಪ್ ಆಗೋಷ್ಟು ಕಾಫಿನ ಮಾಡ್ತಾ ಇರೋದು. ಸೊ ಹಾಗಾಗಿ ಇಲ್ಲಿ 1.5 ಕಪ್ ಆಗೋಷ್ಟು ನಮಗೆ ಹಾಲು ಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ 2 ಕಪ್ ಆಗೋಷ್ಟು, ನಾವು 1 ಕಪ್ ಕಾಫಿ ಮಾಡಿಕೊಂಡ್ರೆ ಖಂಡಿತ ಅದಕ್ಕೆ 1/4% ಆಗುವಷ್ಟು ನಾವು ಈಗ ಡಿಕಾಷನ್ ಹಾಕಬೇಕು, ಕಾಫಿ ಡಿಕಾಷನ್ನ ಹಾಕಬೇಕು. ನಂತರ 3/4 ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ಬೇಕು. ಓಕೆ, ಈಗ ಡಿಕಾಷನ್ ಚೆನ್ನಾಗಿ 3 ನಿಮಿಷ ಬಾಯ್ಲ್ ಆಗಿದೆ, ಚೆನ್ನಾಗಿ ಕುದಿ ಬಂದಿದೆ. ನಂತರ ಈಗ ಅದನ್ನು ಬೇರೆ ಒಂದು ಪಾತ್ರೆಗೆ ನಾನು ಸೋಸ್ಕೊಳ್ತಾ ಇದ್ದೀನಿ. ಫಿಲ್ಟರ್ ಮಾಡ್ಕೋಬೇಕು ಇದನ್ನು. ಓಕೆ, ಫಿಲ್ಟರ್ ಮಾಡಿರೋ ಅಂಥದ್ದನ್ನು ನಾವು ಇದನ್ನು ಬೇಕಿದ್ರೆ ಸ್ಟೋರ್ ಮಾಡಿ ಕೂಡ ಇಡ್ಬೋದು. ಯಾರಾದರೂ ಗೆಸ್ಟ್ ಬರ್ತಾರೆ ಅಂದಾಗ ಫಸ್ಟೇ ಕೂಡ ನೀವು ಈ ಥರ ಫಿಲ್ಟರ್ ಮಾಡಿ ರೆಡಿ ಮಾಡಿ ಡಿಕಾಷನ್ ಮಾಡಿಕೊಂಡು ಇದರಲ್ಲಿ ಫಿಲ್ಟರಲ್ಲಿ ನೀವು ಇದನ್ನು ಮಾಡಿ ರೆಡಿ ಮಾಡಿ ಇಟ್ಕೋಬೋದು. ನಂತರ ಬೇಕು ಅಂದರೆ ಬಿಸಿ ಮಾಡಿ ನೀವು ಹಾಲನ್ನು ಇದರಲ್ಲೇ ಹಾಕಿ ಮಿಕ್ಸ್ ಮಾಡಿ ಗೆಸ್ಟಿಗೆ ಕೊಡ್ಬೋದು. ಈಗ ಬಿಸಿಯಾಗಿರುವಂಥ ಹಾಲನ್ನು ನಾನು ಈ ಫಿಲ್ಟರ್ ಮಾಡಿರುವಂತಹ ಒಂದು ಡಿಕಾಷನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಓಕೆ ನೋಡಿ, ಇದಕ್ಕೆ ನಾನು 2 ಕಪ್ ಆಗೋಷ್ಟು ಕಾಫಿನ ಮಾಡ್ತಾ ಇರೋದು. ಸೊ 1.5 ಕಪ್ ಆಗೋಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಮಾಮೂಲಿಯಾಗಿ ನೀವು ಯಾವ ಕಾಫಿ ಪೌಡರ್ನ ಮನೆಯಲ್ಲಿ ಉಪಯೋಗಿಸ್ತಿರೋ ಅದೇ ಕಾಫಿ ಪೌಡರ್ನ ಉಪಯೋಗಿಸಿ ಈ ಟೇಸ್ಟಿಯಾಗಿರುವಂತಹ ಒಂದು ಫಿಲ್ಟರ್ ಕಾಫಿನ ಮನೆಯಲ್ಲಿ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಮಾಡುವಂಥ ಫಿಲ್ಟರ್ ಕಾಫಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಬಾಯ್.